ನಮಸ್ಕಾರ. ಹುತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ನೋಡೋರಿಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ನಿನ್ನೆ ಮಧ್ಯಾಹ್ನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು, ಕಳೆದ ವರ್ಷಕ್ಕಿಂತ ಈ ಬಾರಿ ಬೀದರ್ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆಗಳ ಪಟ್ಟಿಯಲ್ಲಿ 3 ಸ್ಥಾನ ಹೆಚ್ಚಳವಾಗಿ 20ನೇ ಸ್ಥಾನಕ್ಕೇರಿದೆ. ಪ್ರಸಕ್ತ ಸಾಲಿನ ಫಲಿತಾಂಶದ ಪ್ರಕಾರ ಪಿಯುಸಿಯಲ್ಲಿ 84.61% ಫಲಿತಾಂಶ ಪಡೆದು ಶೈಕ್ಷಣಿಕ ಜಿಲ್ಲೆಗಳ 32ರ ಪೈಕಿ 20ನೇ ಸ್ಥಾನದಲ್ಲಿದೆ. ಕಳೆದ ಸಾಲಿನ ಪಿಯುಸಿ ಫಲಿತಾಂಶದಲ್ಲಿ 67.30% ಫಲಿತಾಂಶ ಪಡೆದು 22ನೇ ಸ್ಥಾನದಲ್ಲಿತ್ತು. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರಸಕ್ತ ಸಾಲಿನ ಫಲಿತಾಂಶ ಸಾಮಾನ್ಯವಾಗಿ ಹೆಚ್ಚಳವಾಗಿದೆ. ಆದರೆ ಕಳೆದ ಸಾಲಿನ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದರೆ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳ ಸಾಧನೆ 3 ಸ್ಥಾನಕ್ಕೇರಿದ್ದು ಸಂತಸದ ಸಂಗತಿಯಾಗಿದೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಭಾರಿ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದ್ದು, ಸರ್ಕಾರದ ಆದೇಶಕ್ಕೂ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ. ಬೇಸಿಗೆ ಬಿಸಿಲಿಗೆ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸಮಸ್ಯೆಯಾಗಬಾರದೆಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಸಮಯ ನೀಡಿದರೆ ಅಧಿಕಾರಿಗಳು ಇದನ್ನು ದುರುಪಯೋಗ ಪಡಿಸಿಕೊಳ್ತಿದ್ದು, ಹಲವು ತಾಲೂಕು ಮಟ್ಟದ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಮಯ ಪಾಲನೆ ಮಾಡದೆ ತಮ್ಮಿಷ್ಟದಂತೆ ವರ್ತಿಸುತ್ತಿದ್ದಾರೆ. ಇನ್ನು 8 ಗಂಟೆ 20 ನಿಮಿಷವಾದರೂ ಕೂಡ ಇಲ್ಲಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಮೀನುಗಾರಿಕೆ ಇಲಾಖೆ ಕಚೇರಿಗಳು ತೆರೆದಿಲ್ಲ. ಇನ್ನು ಕಚೇರಿ ತೆರೆಯುವ ಸಮಯ ಮೀರಿದ್ರೂ ಕೂಡ ಕಚೇರಿಯ ಬಾಗಿಲುಗಳು ತೆರೆದಿಲ್ಲ. ಇನ್ನು ಇಲ್ಲಿನ ಸಣ್ಣ ನೀರಾವರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ ಅಲ್ಲಿನ ಪ್ಯೂನ್ಗಳು ಕಚೇರಿ ತೆರೆದಿದ್ದಾರೆ. ಆದ್ರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೇವಲ ಒಬ್ಬ ಅಧಿಕಾರಿ ಹಾಗೂ ತೋಟಗಾರಿಕೆ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ ಬಿಟ್ರೆ ಉಳಿದ ಬೇರೆ ಅಧಿಕಾರಿಗಳು 8 ಗಂಟೆ 30 ನಿಮಿಷವಾದರೂ ಕೂಡ ಕಚೇರಿಗಳತ್ತ ಮುಖ ಮಾಡಿಲ್ಲ. ಸರ್ಕಾರದ ಆದೇಶವನ್ನ ಮೀರ್ತಿರುವ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ವಿರುದ್ಧ ಕ್ರಮ ಯಾವಾಗ ಎನ್ನುವುದು ಯಕ್ಷ ಪ್ರಶ್ನೆ ಆಗಿದೆ. ಮುಂದಿನ ದಿನಗಳಲ್ಲಾದರೂ ಆಯಾ ಇಲಾಖೆಗಳ ಮೇಲಾಧಿಕಾರಿಗಳು ಸಮಯ ಪಾಲನೆ ಮಾಡುವಂತೆ ಆದೇಶ ನೀಡ್ತಾರಾ ಕಾದು ನೋಡಬೇಕಾಗಿದೆ. 2026ರ ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು, ಬೀದರ್ ನಗರದ ವಿಸ್ಡಂ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯಕ್ಕೆ 98.18% ಫಲಿತಾಂಶ ಬಂದಿದೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ ಹರ್ಷ ವ್ಯಕ್ತಪಡಿಸಿದೆ ಎಂದು ಪ್ರಾಚಾರ್ಯ ಪ್ರೊಫೆಸರ್ ಎಸ್ ಮದರ್ ಅವರು ತಿಳಿಸಿದ್ದಾರೆ. ವಿಸ್ಡಂ ಕಾಲೇಜಿನಿಂದ ಒಟ್ಟು 275 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಇದರಲ್ಲಿ 270 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇನ್ನು ಕಾಲೇಜಿನ ಒಟ್ಟು ಪ್ರತಿಶತ ಫಲಿತಾಂಶ 98.18% ಇನ್ನು 64 ವಿದ್ಯಾರ್ಥಿಗಳು ಅಗ್ರ ಶ್ರೇಣಿಯಲ್ಲಿ, 198 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಬೆಂಗಳೂರಿನ ನಾದಿಯಾ ನೂರ್ ತಂದೆ ಮೊಹಮ್ಮದ್ ಇಫ್ತಿಖಾರ್ ಆಲಂ 600ಕ್ಕೆ 577 ಅಂಕ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಫೈಜಾನ್ ಖಾನ್ 600ಕ್ಕೆ 574 ಅಂದರೆ 95.66% ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ. ಇನ್ನು ಜುಬಿಯಾ ಹರ್ಮೈನ್ 600ಕ್ಕೆ 570 ಅಂದರೆ 95% ಅಂಕ ಪಡೆದು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ತಬ್ಶೀರ್ ಹಸೇನ್ 94.66%, ವೀರೇಂದ್ರ 86.63%, ಕೃಷ್ಣ ಹಾಗೂ ದರ್ಶನ್ ಕೂಡ ಉತ್ತಮ ಫಲಿತಾಂಶವನ್ನು ಪಡೆದಿದ್ದಾರೆ. ಇನ್ನು ವಿಸ್ಡಂ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಆಸಿಫುದ್ದೀನ್, ಕಾರ್ಯದರ್ಶಿ ಮೊಹಮ್ಮದ್ ಸಲಾಹುದ್ದೀನ್ ಫರ್ಹಾನ್ ಹಾಗೂ ಮ್ಯಾನೇಜಿಂಗ್ ಟ್ರಸ್ಟಿ ಬುಷೇರಾ ಜಮಾಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಬೀದರ್ ತಾಲೂಕಿನ ಜನವಾಡ ಸಮೀಪದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಕೇಂದ್ರ ಸರ್ಕಾರ ಹೆಚ್ಚುವರಿ 51,000 ಕ್ವಿಂಟಲ್ ಸಕ್ಕರೆ ಮಾರಾಟಕ್ಕೆ ಅನುಮತಿ ನೀಡಿದೆ. ಕಬ್ಬು ಸಾಗಿಸಿದ ರೈತರಿಗೆ ಬಾಕಿ ಹಣ ಪಾವತಿಸಲು ಸಂಕಷ್ಟ ಎದುರಿಸುತ್ತಿದ್ದ ಬಗ್ಗೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದರು. ಸುಮಾರು 1.50 ಲಕ್ಷ ಕ್ವಿಂಟಲ್ ಸಕ್ಕರೆ ಬಿಡುಗಡೆ ಮಾಡುವಂತೆ ಮನವಿ ಸಲ್ಲಿಸಿದ ಹಿನ್ನೆಲೆ ಸದ್ಯ 51,000 ಕ್ವಿಂಟಲ್ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿದೆ. ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಕ್ಕರೆ ನಿರ್ದೇಶನಾಲಯದಿಂದ ದೇಶದ 3 ಕಾರ್ಖಾನೆಗಳಿಗೆ ಮಾತ್ರ ಈ ಹೆಚ್ಚುವರಿ ಸಕ್ಕರೆ ಬಿಡುಗಡೆಗೆ ಅನುಮತಿ ನೀಡಲಾಗಿದ್ದು, ಅದರಲ್ಲಿ ನಾರಂಜ ಕಾರ್ಖಾನೆ ಕೂಡ ಒಂದಾಗಿದೆ ಎಂಬುದು ಗಮನಾರ್ಹವಾಗಿದೆ. ಇನ್ನು ರೈತರಿಗೆ ಬಾಕಿ ಹಣ ಪಾವತಿಸುವುದು ಮತ್ತು ಜಿಲ್ಲೆಯ ರೈತರ ಸಂಕಷ್ಟ ನಿವಾರಣೆಗಾಗಿ ನಾಗಮಾರ್ಪಳ್ಳಿ ಅವರು ಹಲವು ಬಾರಿ ದೆಹಲಿಗೆ ಭೇಟಿ ನೀಡಿ ಕೇಂದ್ರ ಸಚಿವರು ಹಾಗೂ ಅಧಿಕಾರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ್ರು. ಸದ್ಯ ಅವರ ಮನವಿಯನ್ನ ಪುರಸ್ಕರಿಸಿ ಕೇಂದ್ರ ಸರ್ಕಾರ ನೀಡುವ ಈ ಅನುಮತಿಯಿಂದಾಗಿ ಜಿಲ್ಲೆಯ ಕಬ್ಬು ಬೆಳೆಗಾರರಲ್ಲಿ ಸಂತಸ ವ್ಯಕ್ತವಾಗಿದೆ. ಕೊಟ್ಟೂರು ಇಂದು ಪದವಿ ಪೂರ್ವ ಕಾಲೇಜ್ ಪುನಃ ರಾಜ್ಯಕ್ಕೆ ಪ್ರಥಮ ಕಿರೀಟದ ಗರಿಯಾಗಿದೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಅರ್ಚನಾ ತಂದೆ ಹನುಮಂತಪ್ಪ ಬಳಗ್ನೂರ್ ಹಾಗೂ ವಿಜಯನಗರ ಜಿಲ್ಲೆಯಿಂದ ಸಂಗೀತಾ ತಂದೆ ಶೇಖರ್ ಗೌಡ ಪೊಲೀಸ್, ಕೊಪ್ಪಳ ಜಿಲ್ಲೆಯಿಂದ 2 ವಿದ್ಯಾರ್ಥಿನಿಯರು 600ಕ್ಕೆ 598 ಅಂಕಗಳನ್ನು ಪಡೆದುಕೊಂಡಿದ್ದು, ಒಟ್ಟಾರೆಯಾಗಿ 2 ವಿದ್ಯಾರ್ಥಿನಿಯರು ಕಲಾ ವಿಭಾಗದಲ್ಲಿ ರ್ಯಾಂಕ್ ಅನ್ನ ತಮ್ಮ ಮುಡಿಗೆ ಇರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ವಿದ್ಯಾರ್ಥಿನಿಯರು ಪರಿಶ್ರಮ
ಉತ್ತಮ ಓದಿನೊಂದಿಗೆ ಉಪನ್ಯಾಸಕರ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಗಳು ನಮಗೆ ಪ್ರೋತ್ಸಾಹವನ್ನ ತುಂಬಿದವು. ಹಾಗಾಗಿ ರಾಜ್ಯಕ್ಕೆ ಪ್ರಥಮ ದರ್ಜೆಯಲ್ಲಿ ಬರಲು ಸಾಧ್ಯವಾಯಿತು ಎಂದು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಪ್ರಾಚಾರ್ಯರಾದ ವೀರಭದ್ರಪ್ಪನವರು ಮಾತನಾಡಿ, ಸತತವಾಗಿ 11ನೇ ವರ್ಷದಲ್ಲಿ ನಮ್ಮ ಕಾಲೇಜು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಬರ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಇದರ ಹಿಂದೆ ಶಿಕ್ಷಕರ ಪರಿಶ್ರಮ, ಬೋಧನೆ ಹಾಗೂ ಸಲಹೆ ಸಹಕಾರಗಳು ಒಂದೆಡೆಯಾದರೆ, ಶಿಕ್ಷಣ ಇಲಾಖೆ ಹಾಗೂ ನಿರ್ದೇಶಕರ ಮಾರ್ಗದರ್ಶನದ ಮೇರೆಗೆ ನಮ್ಮ ಕಾಲೇಜ್ 11ನೇ ಬಾರಿ ರ್ಯಾಂಕ್ ಅನ್ನು ಪಡೆದುಕೊಂಡಿರುವುದಕ್ಕೆ ಸಾಕ್ಷಿಯಾಗಿದೆ. ನಂತರ ಕನ್ನಡ ಉಪನ್ಯಾಸಕರಾದ ಮಹೇಶ್ ರವರು ಮಾತನಾಡಿ, ನಾವು ನಿಮ್ಮ ಮಾಧ್ಯಮದ ಮುಂದೆಯೇ ಹಿಂದಿನ ವರ್ಷವೇ ಹೇಳಿದ್ದೆವು, ಮುಂದೆ ನಾವೇ ರಾಜ್ಯಕ್ಕೆ ಪ್ರಥಮ ಎಂದು ಅದೇ ರೀತಿ ಸಾಧಿಸಿ ತೋರಿಸಿದ್ದೇವೆ. ಪ್ರಥಮವಾಗಿ ಫಸ್ಟ್ ರ್ಯಾಂಕ್ ಬಂದಿದ್ದು ಎಷ್ಟು ಗಂಟೆಗೆ? ಆ ಗಂಟೆ ಬಂದಾಗ ನಿಮ್ಮ ಒಂದು ಮನಸ್ಸು ಯಾವ ರೀತಿ? ನಾನು ಮಲ್ಲಿಗಿದ್ದೆ ಸರ್ ಫೋನ್ ಮಾಡಿ ಅಪ್ಪಗೆ ಹೇಳಿದ್ರು. ಅಪ್ಪ ಬಂದು 598 ಬಂದತಿ ಅಂತಂದ್ರೆ ಫುಲ್ ಖುಷಿ ಆಯ್ತು ಸರ್. ಹೌದಾ? ಹಾಗಾಗಿ ನಿಮಗೆ ಯಾವ ರೀತಿ ವೈಯಕ್ತಿಕವಾಗಿ ಏನಾದರೂ ನನಗೆ ನಮ್ಮ ಅಪ್ಪ ಸ್ಟಾರ್ಟಿಂಗ್ ಅನ್ಕೊಂಡಿದ್ದು ಸರ್, ನಾನು ಬರಲೇಬೇಕು ಅಂತ. ಇವ್ರ ಕನಸು, ಅಪ್ಪ ಅಮ್ಮ ಕನಸು. ಅವರು ಯಾವ 5 ಜನ ಸರ್ ನಮ್ಮ ಮಕ್ಕಳು, 3 ಇಲ್ಲ ಓದೋದ್ರು ಸರ್. ಅವರು ಟ್ರೈ ಮಾಡಿದ್ರು. ಸೆಕೆಂಡರಿ ನೀನು ರ್ಯಾಂಕ್ ಬರ್ಬೇಕಂತ ಆಸೆ ಇದೆಯಾ? ಅದೇ ಹೇಳ್ತೀಯಾ? ಮೇಡಮ್, ಇದು ಮುಂದಿನ ವರ್ಷ ಕೇಳ್ತೀವಿ ನಾವು ಈ ಪ್ರಶ್ನೆಯನ್ನು. ಸರ್, ಸತತವಾಗಿ 11 ಬಾರಿ ಫಸ್ಟ್ ರ್ಯಾಂಕ್ ಬರೋದಿದೆಯಲ್ಲ, ಇದು ಖಂಡಿತವಾಗಲೂ ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ 2 ವರ್ಷದ ಶೈಕ್ಷಣಿಕ ತಪಸ್ಸು, ಮಕ್ಕಳ ಸಂಕಲ್ಪ, ನಾನು ಓದಬೇಕು, ಓದಿ ಅಚೀವ್ ಮಾಡಬೇಕು ಅನ್ನೋದು ಒಂದು ಮನಸ್ಥಿತಿ ಏನಿದೆಯಲ್ಲ, ಆ ಸಂಕಲ್ಪ ಹಗಲು ರಾತ್ರಿ ಮಕ್ಕಳ ನಿದ್ದೆಯನ್ನು ಕೆಡಿಸುತ್ತೆ. ಮುಖ್ಯವಾಗಿ ಮಕ್ಕಳ ಕಣ್ಣಿನಲ್ಲಿ ನಮ್ಮ ಉಪನ್ಯಾಸಕರು ಕನಸನ್ನು ಬಿತ್ತೋ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ನೀರನ್ನು ಅವರ ಪೋಷಕರು ಸಪೋರ್ಟ್ ಮಾಡಿದರು. ಜೊತೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳ ಮಾರ್ಗದರ್ಶನ, ನಮ್ಮ ಶಿಕ್ಷಣ ಇಲಾಖೆಯ ಮಾರ್ಗದರ್ಶನ, ಎಲ್ಲರ ಒಂದು ಸಾಂಘಿಕ ಪ್ರಯತ್ನದಿಂದ ಈ ವರ್ಷ ನಮಗೆ ಡಬಲ್ ಧಮಾಕ ಬಂದಿದೆ. 2 ವಿದ್ಯಾರ್ಥಿನಿಯರು ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದೆ. ತುಂಬ ಹೆಮ್ಮೆ ಅನಿಸ್ತಿದೆ, ತುಂಬ ಖುಷಿ ಅನಿಸ್ತಿದೆ. ಟೋಟಲ್ ಎಷ್ಟು ರ್ಯಾಂಕ್ ಆಗಿದೆ ಸರ್? ಈಗ ಫಸ್ಟ್ ನಮಗೆ ಪ್ರೆಸೆಂಟ್ ಫಸ್ಟ್ ರ್ಯಾಂಕ್ 2 ಬಂದಿದ್ದಾರೆ. ಟಾಪ್ 10ನಲ್ಲಿ ಸೈನ್ಸ್ ಇದೆ, ಕಾಮರ್ಸ್ ಇದೆ, ಇಂಗ್ಲೀಷ್ ಮೀಡಿಯಂ ಆರ್ಟ್ಸ್ ಇದೆ. ಅಧಿಕೃತವಾಗಿ ನಾನು 30 ಮಿನಿಟ್ಸಲ್ಲಿ ಗೊತ್ತಾಗುತ್ತೆ. ಕಾಯ್ತಾ ಇದ್ದೀನಿ ಸರ್. ಅದು ನಿಮಗೆ ನೆನಪೈತಲ್ಲ ಗೊತ್ತಲ್ಲ? ನಾನು ನೆನಪಿದೆ. ಖಂಡಿತ. ಏನು ಹೇಳಿದ್ರು ಸರ್? ನಮ್ಮ ಸಂಸ್ಥೆಯ ಸ್ಲೋಗನ್ನು ಬರವಣಿಗೆ ಜೊತೆ ಬದುಕನ್ನು ಕಲಿಸುವ ವಿದ್ಯಾಸಂಸ್ಥೆ. ಹಾಗಾಗಿ ಮಕ್ಕಳಿಗೆ ಬರವಣಿಗೆ ಮೂಲಕ ಬದುಕನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರಿಗೆ 12 ಪ್ರಿಪರೇಟರಿ ಮೂಲಕವಾಗಿಯೇ ಬದುಕನ್ನು ಕಟ್ಟಿಕೊಡ್ಬೇಕು. ಅವ್ರು ಫಸ್ಟ್ ರ್ಯಾಂಕನ್ನು ಬರಬೇಕು. ಪ್ರತಿ ವರ್ಷವೂ ನೀವೆಲ್ಲ ಕ್ವಶನ್ ಕೇಳಿದ್ದೇನೆ. ನಾಡದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಬೀದರ್ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು HAL ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದಲ್ಲಿ ಪಯಣ ಬೆಳೆಸುವ ಅವರು ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಬೀದರ್ ವಿಮಾನ ನಿಲ್ದಾಣಕ್ಕೆ ಆಗಮಿಸುವರು. ಬೆಳಗ್ಗೆ 11 ಗಂಟೆ 25 ನಿಮಿಷಕ್ಕೆ ನಗರದ ಜನವಾಡ ರಸ್ತೆಯ ನಾವದಕೆರೆಯಲ್ಲಿರುವ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿರುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಸಮ್ಮೇಳನದಲ್ಲಿ ಭಾಗವಹಿಸಿ ಉದ್ಘಾಟಿಸುವರು. ಇನ್ನು ಮಧ್ಯಾಹ್ನ 2 ಗಂಟೆ 45 ನಿಮಿಷಕ್ಕೆ ಬೀದರ್ ವಿಮಾನ ನಿಲ್ದಾಣದಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸೂಗೂರು ಗ್ರಾಮದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ದೀರ್ಘಕಾಲದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಯಾಗಿದ್ದು, ಇಸ್ರೇಲ್ ದೇಶವು ಲೆಬನಾನ್ ಜೊತೆಗೆ ನೇರ ಶಾಂತಿ ಮಾತುಕತೆಗಳನ್ನು ಪ್ರಾರಂಭಿಸಲಿದೆ ಎಂದು ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ತಿಳಿಸಿದ್ದಾರೆ. ಜೆರುಸಲೆಂನಲ್ಲಿ ಮಾತನಾಡಿದ ಅವರು, ಈ ನೇರ ಸಮಾಲೋಚನೆಯು ಪ್ರಾದೇಶಿಕ ಸ್ಥಿರತೆ ಮತ್ತು ಭದ್ರತೆಯನ್ನು ಕಾಪಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಘೋಷಣೆಯು ಮಧ್ಯಪ್ರಾಚ್ಯದಲ್ಲಿ ರಾಜತಾಂತ್ರಿಕ ಸಂಬಂಧಗಳ ಸುಧಾರಣೆಗೆ ಹೊಸ ಆಯಾಮ ನೀಡುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. 2 ರಾಷ್ಟ್ರಗಳ ನಡುವಿನ ವಿವಾದಾತ್ಮಕ ವಿಷಯಗಳನ್ನು ಈ ಮಾತುಕತೆಯ ಮೂಲಕ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಲು ಇಸ್ರೇಲ್ ಸಿದ್ಧವಾಗಿದೆ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಮೆರಿಕದ ಪ್ರಥಮ ಮಹಿಳೆ ಮೆಲಾನಿಯಾ ಟ್ರಂಪ್ ಅವರು ಜೆಫ್ರಿನ್ ಎಫ್ಸ್ಟೀನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಹೇಳಿಕೆ ನೀಡಿದ್ದು, ಎಫ್ಸ್ಟೀನ್ ತನ್ನ ಸಂತ್ರಸ್ತರ ಮೇಲೆ ನಡೆಸಿದಂತಹ ದೌರ್ಜನ್ಯಗಳ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇರಲಿಲ್ಲ ಎಂದು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ಮಾತನಾಡಿದ ಅವರು, ವಿವಾದಿತ ಎಫ್ಸ್ಟೀನ್ ಅವರ ಖಾಸಗಿ ದ್ವೀಪಕ್ಕೆ ತಾವು ಎಂದು ಭೇಟಿ ನೀಡಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಈ ಪ್ರಕರಣದ ಸುತ್ತ ಹರಿದಾಡ್ತಿರುವಂತಹ ಊಹಾಪೋಹಗಳಿಗೆ ತೆರೆ ಎಳೆದಿರುವ ಅವರು, ಈ ಹಿಂದೆ ನಡೆದಿದೆ ಎನ್ನಲಾದಂತಹ ಯಾವುದೇ ಅಕ್ರಮ ಚಟುವಟಿಕೆಗಳ ಅರಿವು ತಮಗಿರಲಿಲ್ಲ ಎಂದು ನೇರವಾಗಿ ಹೇಳಿಕೊಂಡಿದ್ದಾರೆ. ಈ ವಿಡಿಯೋ ಹೇಳಿಕೆಯು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇವಾಗಿದು ಇಂದಿನ ಮುಂಜಾನೆ ನ್ಯೂಸ್ ರೌಂಡಪ್ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರಗಳು.